ಲೇಡೀಸ್ ಅಂಡ್ ಜೆಂಟಲ್ಮನ್, ಒಂದೇ ಒಂದು ಸಾಮಾನ್ಯ ಪದ ಗೌಡ. ಆದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಇದೇ ಹೆಸರಿನ ಮಹಿಳೆಯರು ಸುದ್ದಿಯಲ್ಲೇ ಹೆಚ್ಚು ಕಾಣಿಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ, ರಿಯಾಲಿಟಿ ಶೋ, ಹೂಡಿಕೆ ವಿವಾದ, ಕೋರ್ಟ್ ಪ್ರಕರಣ, ವೈಯಕ್ತಿಕ ಜೀವನದ ಎಲ್ಲಾ ಗಲಾಟೆಯು ಎಲ್ಲೆಲ್ಲೂ ಕೂಡ ಇವರ ಹೆಸರೇ ಮರು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಇದರ ಹಿಂದಿರುವ ಅಸಲಿ ರಹಸ್ಯವೇನು? ಯಾಕೆ ಹೀಗಾಗ್ತಾ ಇದೆ? ನಾವ್ ಹೇಳ್ತೀವಿ, ಪೂರ್ತಿ ವಿಡಿಯೋ ನೋಡಿ. ಪವಿತ್ರ ಗೌಡ ಚಿತ್ರರಂಗದ ವೈಯಕ್ತಿಕ ಸಂಬಂಧ ಮತ್ತು ಕೊಲೆ ಪ್ರಕರಣದ ಸುತ್ತ ಸದ್ದು ಮಾಡ್ತಾ ಇರುವಂತಹ ಹೆಸರು. ಕಾನೂನು ಹೋರಾಟದಲ್ಲಿರುವಂತಹ ಪವಿತ್ರ ಗೌಡ ಹೆಸರು ಸುದ್ದಿ ಚಕ್ರದಿಂದ ಹೊರ ಬರ್ತಲೇ ಇಲ್ಲ. ಒಂದು ಸಮಯದಲ್ಲಿ ಗ್ಲಾಮರ್ ಜಗತ್ತಿನ ಪರಿಚಿತ ಮುಖವಾಗಿದ್ದಂತಹ ಈಕೆ ಈಗ ಕೋರ್ಟ್ ರೂಮ್ ನಲ್ಲಿನ ಸುದ್ದಿ ಕೇಂದ್ರ ಬಿಂದುವಾಗಿದ್ದಾರೆ. ಇನ್ನು ಬಿಗ್ ಬಾಸ್ ಮೂಲಕ ಮನೆ ಮಾತಾದಂತಹ ನಿವೇದಿತಾ ಗೌಡ ಮದುವೆಯ ವಿಚಾರದಲ್ಲಿ ನಿರಂತರವಾಗಿ ಸುದ್ದಿಯಾಗಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಪ್ರತಿಯೊಂದು ಫೋಟೋ, ಪ್ರತಿಯೊಂದು ಕ್ಯಾಪ್ಷನ್ ಚರ್ಚೆಗೆ ಕಾರಣವಾಗುತ್ತೆ. ವಿಚ್ಛೇದನದ ಬಗ್ಗೆ ಹಲವು ಬಾರಿ ಸ್ಪಷ್ಟನೆ ನೀಡಿದ್ರು ಕೂಡ ನೆಟ್ಟಿಗರ ಪ್ರಶ್ನೆಗಳು ಮಾತ್ರ ನಿಲ್ತಾ ಇಲ್ಲ. ಇವರ ವಿಚಾರದಲ್ಲಿ ಖಾಸಗಿ ಜೀವನವೇ ಸಾರ್ವಜನಿಕ ವೇದಿಕೆಯಾಗಿ ಬಿಟ್ಟಿದೆ. ಇನ್ನು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ ಹೆಸರು ಐಶ್ವರ್ಯ ಗೌಡ. ಚಿನ್ನದ ವ್ಯವಹಾರದಲ್ಲಿ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪ, ಅದರಲ್ಲೂ ಕೂಡ ಡಿಕೆ ಸುರೇಶ್ ಹೆಸರಿನಲ್ಲಿ ಹಣ ಪಡೆದು ಮೋಸ ಮಾಡಿದ್ದಾರೆ ಅನ್ನುವಂತಹ ದೂರುಗಳು ಕೂಡ ದಾಖಲಾಗಿತ್ತು. ಹಲವು ವೈದ್ಯರು, ಉದ್ಯಮಿಗಳಿಂದ ಹಣ ವಸೂಲಿ ಮಾಡಿದ ಆರೋಪ ಪ್ರಕರಣ ದಾಖಲಾದ ನಂತರ ಭಾರೀ ಚರ್ಚೆಗೆ ಕಾರಣವಾಯಿತು. ಇನ್ನು ಸೋನು ಶ್ರೀನಿವಾಸ್ ಗೌಡ ಕೆಲವು ವಿವಾದಾತ್ಮಕ ವಿಡಿಯೋಗಳ ಹಿನ್ನೆಲೆ ಖ್ಯಾತಿಯನ್ನ ಪಡೆದವರು. ಇತ್ತೀಚೆಗೆ ಮಗು ದತ್ತು ವಿಚಾರದಲ್ಲೂ ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಫಾಲೋವರ್ಸ್ ಅನ್ನ ಹೊಂದಿದ್ದು ಮಾತ್ರ ವಿಚಿತ್ರ. ಇನ್ನು ಅಶ್ವಿನಿ ಗೌಡ ರಿಯಾಲಿಟಿ ಶೋನಲ್ಲಿ ಆಡಿದ ಜಾತಿ ಆಧಾರಿತ ಹೇಳಿಕೆಯ ಹಿನ್ನೆಲೆ ಪೊಲೀಸ್ ದೂರು ದಾಖಲಾಗಿತ್ತು. ಇದು ಸಾರ್ವಜನಿಕ ಚರ್ಚೆಗೆ ಕಾರಣವಾಗಿತ್ತು. ಇನ್ನು ಕೆಲವು ಸ್ಥಳೀಯ ರಾಜಕೀಯ ಹಾಗೂ ರಿಯಾಲಿಟಿ ವಲಯದಲ್ಲಿ ಸದ್ದು ಮಾಡಿದಂತಹ ಟಿವಿ ಸೀರಿಯಲ್ ಮೂಲಕ ಜನಪ್ರಿಯತೆ ಪಡೆದಂತಹ ನಟಿ ಕಾವ್ಯ ಗೌಡ ಕುಟುಂಬ ಕಲಹ ಮತ್ತು ಕಾನೂನು ಹೋರಾಟದ ವಿಚಾರದಲ್ಲಿ ಸುದ್ದಿಯಾಗಿದ್ದಾರೆ. ಸಿಸಿಟಿವಿ ದೃಶ್ಯಗಳು, ಪರಸ್ಪರ ಆರೋಪ ಪ್ರತ್ಯಾರೋಪ, ಕುಟುಂಬದ ಒಳಗಿನ ಗಲಾಟೆ ಸಾರ್ವಜನಿಕವಾಗಿ ಬಿಟ್ಟದ್ದು ಇನ್ನೂ ಮುಗಿಯದ ಫೈಟ್ ಆಗಿದೆ. ಒಟ್ಟಾರೆಯಾಗಿ ಗೌಡ ಹೆಸರಿನ ಮಹಿಳೆಯರು ಕಾಲು ಕಾಲಕ್ಕೆ ಸುದ್ದಿಯಾಗಿದ್ದಾರೆ. ಕೆಲವರು ಸೋಷಿಯಲ್ ಮೀಡಿಯಾ ಲೈವ್ ಮೂಲಕ, ಕೆಲವರು ಕಾನೂನು ಪ್ರಕರಣಗಳ ಮೂಲಕ, ಇನ್ನು ಕೆಲವರು ವೈಯಕ್ತಿಕ ಸಂಬಂಧಗಳ ವಿಚಾರದಲ್ಲಿ ಚರ್ಚೆಗೆ ಬಂದಿದ್ದಾರೆ. ಇದು ಕೇವಲ ಒಂದೇ ಸಮುದಾಯದ ಹೆಸರಿನ ಕಥೆಯಲ್ಲ, ಇದು ಇಂದಿನ ಕಾಲದ ಖ್ಯಾತಿ ಮತ್ತು ವಿವಾದದ ಕತೆ. ಆದರೆ ಪ್ರತಿಯೊಬ್ಬರ ಕತೆ ವಿಭಿನ್ನ. ಈ ಗೌಡ ಹೆಸರಿನ ಮಹಿಳೆಯರ ಕುರಿತ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.